ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಇದೀಗ ಬೋಜೇಗೌಡರ ಮನೆಯನ್ನು ನಿಮಗೆ ಪರಿಚಯಿಸುವಂತಹ ಸಮಯ. ಈ ಮನೆಯನ್ನು ನಮಗೆ ಪರಿಚಯಿಸ್ತಾ ಇದ್ದಾರೆ ಈ ಮನೆಯ ಹೋಮ್ ಮಿನಿಸ್ಟರ್ ಅಚಲಾ ಅವರು, ಹಾಗೆಯೇ ಅವರ ಮುದ್ದಿನ ಪುತ್ರಿ ನಿರೀಕ್ಷಾ. ಮೇಡಮ್, ಈ ಮನೆಯನ್ನು ನಮಗೆ ಪರಿಚಯ ಮಾಡಿಸೋದಕ್ಕೆ ರೆಡಿನಾ ನೀವು? ಸೊ ಮನೆನ ಕಟ್ಟಿ ಎಷ್ಟು ವರ್ಷ ಆಯಿತು? 19 years ಆಯಿತು. ಈ ಮನೆಯ ಪ್ಲಾನಿಂಗ್ ಎಲ್ಲ ಯಾರ್ದು? ಪ್ಲಾನಿಂಗ್ ಎಲ್ಲ ನಮ್ಮ ಮನೆಯವ್ರದ್ದೆ. ಇಂಟೀರಿಯರ್ ಎಲ್ಲ ಯಾರು? ಇಂಟೀರಿಯರ್ ಬೆಂಗಳೂರಿನವ್ರು ಸುಮಂತ್ ಅಂತ ಅವ್ರು ಮಾಡಿದ್ರು. ಸೊ ಮನೆ ಒಳಗಡೆ ಹೋಗೋಣ ನಿರೀಕ್ಷಾ ಅವರೇ. ಸೊ ಮನೆಗೆ ಎಂಟ್ರಿ ಆದ ತಕ್ಷಣವೇ ಹಾಲ್ನಲ್ಲೇ ಒಂದು ದೊಡ್ಡ ಮಿರರ್ ಇದೆ. ಸೊ ಈ ಮಿರರ್ ಇಲ್ಲಿ ಹಾಕೋ ಕಾರಣ ಏನು? ಎಲ್ಲರೂ ರೆಡಿಯಾಗಿ ಒಂದು ರೌಂಡ್ ಇಲ್ಲಿ ರೌಂಡ್ ನೋಡ್ಕೊಂಡು ಆಮೇಲೆ ಆಚೆ ಹೋಗೋದು. ಸೊ ಹಾಗಾಗಿ ಮಿರರ್ ಆ್ಯಕ್ಚುಲಿ ವಾಸ್ತು ಪ್ರಕಾರ ಮಿರರ್ ಇರಬೇಕಂತೆ. ಸೊ ನಮಗದು ಒಂದು ಅಡ್ವಾಂಟೇಜ್ ಆಗಿದೆ. ಈಗ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ನೋಡ್ಕೊಂಡು ಆಚೆ ಹೋಗೋದು. ರೈಟ್ ಸೈಡಿಗೆ ನಾವು ನೋಡಿದಾಗ ಒಂದು ಹಾಲ್ ಥರ ಇದೆ, ಲಿವಿಂಗ್ ಏರಿಯಾ. ಲಿವಿಂಗ್. ಸೊ ಈ ಏರಿಯಾಗೆ ಹೋಗೋಣ. ಸೊ ಈ ಏರಿಯಾದಲ್ಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ಮೇಡಮ್ ನೀವು? ಎಲ್ಲರೂ ಇಲ್ಲೇ ಕೂತ್ಕೊಂಡು ಯೂಶ್ವಲಿ ಸಂಜೆ ಆದರೆ ಎಲ್ಲ ಕಾಫಿ ಕುಡ್ಕೊಂಡು ಇಲ್ಲೇ ಕೂತಿರ್ತೀವಿ. ಇಲ್ಲ ಅಪ್ಪಂದು ಯಾರು ಗೆಸ್ಟ್ ಬಂದಾಗ ಇಲ್ಲೇ ಮೀಟಿಂಗ್ ಮಾಡ್ತಾ ಇರ್ತಾರೆ. ಸೊ ಆ ಥರ. ಸೊ ಇಲ್ಲಿ ಒಬ್ಬ ಮುದ್ದಾದ ಕೃಷ್ಣನ ಇಟ್ಟಿದ್ದಾರೆ ಬಂದ ತಕ್ಷಣನೇ. ಸೊ ಫ್ಯಾಮಿಲಿ ಫೋಟೋ ಯಾವಾಗ ತಗೊಂಡಿದ್ದು ಇದು ನಂದು ಎಂಗೇಜ್ಮೆಂಟ್ ಫೋಟೋ. ಓಕೆ, ಎಲ್ಲಿ ಎಂಗೇಜ್ಮೆಂಟ್ ಆಗಿದೆ? ಚಿಕ್ಕಮಂಗ್ಳೂರು ಸಿಲ್ವರ್ ಗೇಟ್ ಅಂತ. ಸೊ ಮೇಡಮ್ ಜಾಸ್ತಿ ಬ್ಯುಸಿ ಇರೋವಂಥ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ, ಕಿಚನ್ನು. ಸೊ ಈ ಕಿಚನ್ನ ಸಾರಥ್ಯ ವಹಿಸೋದಕ್ಕೆ ಮನುಷ್ಯ ಕೂಡ ಬಂದಿದ್ದಾರೆ ಈಗ ಹೊಸದಾಗಿ. ಈಗ ಕಲಿತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಮೇಡಮ್, ಇಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಒಂದು ದಿನದಲ್ಲಿ ನೀವು? ಬೆಳಿಗ್ಗೆ ಒಂದು 11ವರೆಗೂ ಇರ್ತೀವಿ ಅಷ್ಟೇ. ಮತ್ತು ಈವ್ನಿಂಗ್ ಕಾಫಿ ಟೈಮು, ಸಂಜೆ ಡಿನ್ನರ್ ಅಷ್ಟೇ. ಸೊ ಯಾವಾಗಲೂ ಹೇಳಿ ಮಾಡಿಸ್ಕೊಂಡಿದ್ದೀರಾ ಸರ್ ಹತ್ರ? ಏನಾದ್ರು ಸರ್ ಹೇಳ್ತಾ ಇದ್ರು ಸಣ್ಣ ಪುಟ್ಟದೆಲ್ಲ ಕುಕ್ ಮಾಡ್ತೀನಿ ನಾನು? ಅವ್ರು ಪುರಿ ಉಸ್ಲಿ ಒಂದು ಚೆನ್ನಾಗಿ ಮಾಡ್ತಾರೆ. ಯಾವಾಗಲೂ ಒಂದ್ಸತಿ ಬಿರಿಯಾನಿ ಮಾಡಿದ್ರು. ಸೊ ಕಿಚನಲ್ಲಿ ಎಲ್ಲ ಕುಕ್ ಆಗುತ್ತಲ್ಲ, ಬಿಸಿ ಬಿಸಿಯಾಗಿ ರುಚಿಯಾಗಿ, ಅದನ್ನೆಲ್ಲ ತಿನ್ನೋದು ಇಲ್ಲೇ ಡೈನಿಂಗ್ ಟೇಬಲ್. ಸೊ ಪಕ್ಕದಲ್ಲೇ ಡೈನಿಂಗ್ ಟೇಬಲ್ ಇದೆ. ತುಂಬ ಮೆಮೊರೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೇವೇಗೌಡರು ಇರ್ಬೋದು. ಅದು ಈ ಹಳೆ ಮನೆ ಇತ್ತು ನಮ್ಮದು, ಅವಾಗೆಲ್ಲ ಬಂದಿದ್ರು. ಅಂದರೆ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಇದ್ದು ಕೂಡ. ಓಕೆ. ಸೊ ಎಷ್ಟು ಖುಷಿ ಆಗುತ್ತೆ ಆ ಥರ ಎಲ್ಲರೂ ಬಂದಾಗ, ಊಟ ಮಾಡಿದಾಗ ಖುಷಿಯಾಗಿ ಅವರು ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೆ ಅವಾಗ ಎಲ್ಲ. ಸೊ ಇಲ್ಲೇ ಪಕ್ಕದಲ್ಲೇ ದೇವ್ರ ಮನೆ ಇದೆ. ಸೊ ದೇವ್ರ ಮನೇಲಿ ನಾವು ನೋಡಿದಾಗ ಶ್ರೀರಾಮಚಂದ್ರ ಇದ್ದಾರೆ. ಸೊ ರಾಮ ಲಕ್ಷ್ಮಣ ಸೀತೆ ಸಮೇತವಾಗಿ ಇರೋದು. ಸೊ ಮನೆ ದೇವ್ರಂತ ಹೇಳ್ತಾರೆ ಶ್ರೀರಾಮ. ಎಲ್ಲಿ ಇವ್ರದ್ದು ವಜ್ರ ಅಂತ ಹೊಸದುರ್ಗ, ಅಲ್ಲಿ ಬರುತ್ತೆ. ಓಕೆ, ವರ್ಷಕ್ಕೊಂದ್ಸತಿ ಹೋಗ್ತಾ ಇರ್ತೀರಾ? ಓಕೆ. ಸೊ ಸರ್ ಹೇಳ್ತಾ ಇದ್ರು ದಿನ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ರು ಕೂಡ ಅವ್ರು ಪೂಜೆ ಮಾಡ್ತಾರೆ ಅಂತ. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಎಷ್ಟೊತ್ತಿಗೆ ಹೇಳ್ತಾರೆ ಅವ್ರು? ಎಲ್ಲಿ ಬೆಂಗಳೂರಿಗೆ 4:30 ಇದ್ರೂ ಸ್ನಾನ ಮಾಡಿ ಪೂಜೆ ಮಾಡೇ ಹೋಗ್ತಾರೆ. ಬಹಳ ನಂಬಿಕೆ ಇದೆ ಅವರಿಗೆ. ಪ್ರತಿಯೊಂದು ಫೋಟೋಗೂ ಹೂ ಇಟ್ಟಿರಬೇಕು. ಒಂದ್ರೊಳಗೆ ಮಿಸ್ ಆದ್ರೂ ಕರೆದ್ಬಿಟ್ಟು ಕೇಳ್ತಾರೆ ಯಾಕೆ ಅದ್ರೊಳಗೆ ಹೂ ಇಲ್ಲ ಅಂತ. ಸೊ ಇಟ್ಸ್ ವೆರಿ ಪರ್ಟಿಕ್ಯುಲರ್. ಗ್ರೌಂಡ್ ಫ್ಲೋರ್ನಲ್ಲಿ ಲಿವಿಂಗ್ ಏರಿಯಾ, ಹಾಗೇನೇ ಡೈನಿಂಗ್ ಹಾಲ್, ಕಿಚನ್ ಜೊತೆಯಲ್ಲಿ ದೇವ್ರ ಮನೆ ಎಲ್ಲನೂ ನೋಡಿದ್ರಿ. ಇದೀಗ ಸರ್ದು ಬೆಡ್ರೂಮ್ಗೆ ಹೋಗ್ತಾ ಇದ್ದೀವಿ. ಸರ್ ಮೇಡಮ್ದು ಪರ್ಸ್ನಲ್ ಬೆಡ್ರೂಮ್. ಸೊ ಇದು ಮಾಸ್ಟರ್ ಬೆಡ್ರೂಮ್. ಸೊ ಇಡೀ ಮನೆ ಎಲ್ಲ ಹೇಳ್ತಾ ಇದ್ದಾರೆ ಮೇಡಮು, ಮನೆದು ಏನೇ ಕೇಳಿದ್ರು ಸರ್ ಅದೇ ಬೆಡ್ರೂಮ್ ಮಾತ್ರ ಮೇಡಮ್ ಚಾಯ್ಸ್ ಅಂತೆ. ಸೊ ಮೇಡಮ್, ಇದೆಲ್ಲ ಇಂಟೀರಿಯರ್ ಎಲ್ಲ ನೀವೇನೇ ಫೈನಲ್ ಮಾಡಿರೋದಾ? ಇಲ್ಲ ಒಟ್ಟಿಗೆ ಹೋಗಿ ಮಾಡಿರೋದು ಬ್ಯಾಂಗ್ಳೂರಲ್ಲಿ. ಏನು ತಗೊಳ್ಳೋದಾದ್ರೂ ಒಟ್ಟಿಗೆ ಹೋಗ್ತಾ ಇದ್ವಿ. ಓಕೆ. ಸೊ ಇಲ್ಲೂ ಕೂಡ ಟಿವಿ ಇದೆ. ಟಿವಿನಲ್ಲಿ ಏನು ಜಾಸ್ತಿ ನೋಡ್ತೀರಾ ನೀವು ನೋಡಿದ್ರೆ? ನಾವು ಅಪ್ಪ ಜಾಸ್ತಿ ನೋಡ್ತಾರೆ. ನ್ಯೂಸ್ ನೋಡ್ತಾರೆ. ನೀವು ಸೀರಿಯಲ್ ನೋಡೋದು? ಅದೆಲ್ಲ ಸೀರಿಯಲ್ ಸ್ವಲ್ಪ ಕಡಿಮೆನೆ. ರಿಯಾಲಿಟಿ ಶೋ ಎಲ್ಲ ನೋಡಿ. ಬಂದ ತಕ್ಷಣ ಒಂದು ಗೆಸ್ಟ್ ರೂಮ್ ದಾಟ್ಕೊಂಡು ಬಂದರೆ ಇಲ್ಲಿ ಮಗನ ರೂಮ್ ಬರುತ್ತೆ. ಮಗಂದು ಬೆಡ್ರೂಮು. ಈ ಕಡೆ ಇವಳ ಮಗಳದು. ಈ ಗೋಡೆಗೆ ನೀಟಾಗಿ ಸೂಟ್ ಆಗುತ್ತೆ ಅನ್ನೋ ಥರದಲ್ಲಿ ಇದೆ. ಹೌದು, ಕೊಟ್ಟಿದ್ದು ಗೃಹ ಪ್ರವೇಶದಲ್ಲಿ ಕೊಟ್ಟಿದ್ದಾರೆ ಪಾಪ. ಗೃಹ ಪ್ರವೇಶದಲ್ಲಿ ಗಿಫ್ಟ್ ಕೊಟ್ಟಿರೋದು ಅಂದರೆ ಅವ್ರು ಪೇಂಟಿಂಗ್ ಮಾಡಿ ಕೊಟ್ಟಿರೋದು. ಸೊ ಈ ಥರ ಇದನ್ನು ಕೊಟ್ಟಿರೋದು, ಗೋಪುರ ಕೊಟ್ಟಿರೋದು ಏನಕ್ಕೆ? ದೇವ್ರ ಮನೆಗೆ. ಅದು ತುಳಿಬಾರ್ದು ಯಾರು ಅಂತ, ಓಡಾಡಬಾರ್ದು. ಹಾಗೆ ಸನ್ಲೈಟ್ ಕೂಡ ಮೇಲಿಂದ ಡೈರೆಕ್ಟಾಗಿ ಬರುತ್ತೆ. ಸೊ ದೇವ್ರ ಮನೆಯಿಂದ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರು ದೇವ್ರ ಮನೆ ನೀಟಾಗಿ ಕಾಣಿಸುತ್ತೆ. ಸೊ ಏನೂ ಕೂಡ ಯಾರೂ ಇಲ್ಲಿ ಕಾಲ ಹಾಕ್ಬಾರ್ದು ಅಂತ, ಓಡಾಡಬಾರ್ದು ಅಂದ್ಬಿಟ್ಟು. ಸೊ ಇಲ್ಲೊಂದು ಪ್ರಪಂಚ ಇದೆ. ಸರ್ ಏನಂತ ಅಂದರೆ ಎಲ್ಲೂ ಕೂಡ ಅವರಿಗೆ ಪ್ರೀತಿಯಿಂದ ಕೊಟ್ಟಿದ್ದು ಅದು ಯಾವುದೇ ಒಂದು
ಮೊಮೆಂಟಮ್ಗಳನ್ನು ಕೂಡ ಎಲ್ಲೂ ಹೊರಗಡೆ ಬಿಟ್ಟು ಬರೋದಿಲ್ಲ, ಎಲ್ಲೂ ಹೊರಗಡೆ ಹಾಕೋದಿಲ್ಲ, ಅದಕ್ಕೆ ಎಲ್ಲನೂ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರಿಗೆ ಬಂದರೆ ಮತ್ತೊಂದು ಲಿವಿಂಗ್ ಏರಿಯಾ. ಸೊ ಇಲ್ಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ಮೇಡಮ್? ಇಲ್ಲಿ ಸ್ವಲ್ಪ ಕಡಿಮೆನೇ ಟೈಮ್ ಸ್ಪೆಂಡ್ ಮಾಡಿ. ಇಡೀ ಮನೆಯಲ್ಲಿ ನಿಮ್ಮ ಫೇವ್ರೆಟ್ ಪ್ಲೇಸ್ ಅಂತ ಅಂದರೆ? ಹೌದು, ಕೆಳಗಡೆ ಲಿವಿಂಗ್ ಏರಿಯಾದಲ್ಲೇ. ಸೊ ಜಿಮ್ ಏರಿಯಾ ಕೂಡ ಇದೆ ಇಲ್ಲಿ. ಸೊ ಯಾರು ಜಾಸ್ತಿ ಜಿಮ್ ಎಲ್ಲ ಏರಿಯಾನ ಯೂಸ್ ಮಾಡೋದು, ಥ್ರೆಡ್ಮಿಲ್ ಎಲ್ಲ ಯೂಸ್ ಮಾಡೋದು? ಎಲ್ಲ ಜಿಮ್ ಏರಿಯಾ ಅಂತ ಮಾಡಿದ್ವಿ, ಬಟ್ ಯಾರು ಯೂಸ್ ಮಾಡಲಿಲ್ಲ ಅಂತ ಅದಕ್ಕೆ ಸೋಫಾ ಇಟ್ಟಿದ್ದೀವಿ. ಸೋಫಾ ರೆಸ್ಟ್ ಮಾಡಲಿ ಅಂತ ಹೇಳ್ತೀವಿ. ಓಕೆ, ಎಸ್ ವೀಕ್ಷಕರೇ, ಇದು ಈ ಮನೆಯ ಹೋಮ್ ಟೂರ್. ಭೋಜೇಗೌಡರ ಮನೆ ನೋಡಿ ನಿಮಗೂ ಕೂಡ ಖುಷಿ ಆಯಿತು ಅಂತ ಭಾವಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.